ಬೆಳಗಿನ ಜಾವದಲ್ಲಿ ನಮ್ಮ ಕೇಂದ್ರ ಕಾರಾಗೃಹದಿಂದ 3 ಜನ ಆರೋಪಿಗಳು ತಪ್ಪಿಸಿಕೊಂಡು ಹೋಗಿದ್ದು ಇದೊಂದು ನಮ್ಮ ಕಲಬುರಗಿ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಇದೊಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಸರಿಸುಮಾರು ಕೆಲವೇ ದಿನಗಳ ಹಿಂದೆ ಅಫ್ಜಲ್ಪುರ ತಾಲೂಕದಲ್ಲೂ ಕೂಡ ಇದೇ ಘಟನೆ ಸ್ಟೇಷನ್ನಿಂದ ಓಡೋಗಿದ್ದು. ಈ ರೀತಿಯಾಗಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಪೊಲೀಸ್ ಇಲಾಖೆಗೆ ತನ್ನದೇ ಆದಂಥ ಗೌರವ ಮತ್ತು ಜವಾಬ್ದಾರಿ ಕೂಡ ಇದೆ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಇದು ಹಿಂದೆ ನಾವು ಬರೀ ಗಾದೆ ಮಾತು ಕೇಳ್ತಾ ಇದ್ದೀವಿ. ಇವತ್ತು ಕಣ್ಣಾರೆ ನಾವು ವಾಸ್ತವ ಪರಿಸ್ಥಿತಿಯಲ್ಲಿ ಈ ಒಂದು ಗಾದೆ ಮಾತು ಅಳವಡಿಕೆ ಆಗ್ತಾಯಿದೆ. ಇಲ್ಲಿ ಹೇಳೋದಾದರೆ ಗೃಹ ಸಚಿವರು ಇದಕ್ಕೆ ಅಸಮರ್ಥ. ಈ ಗೃಹ ಸಚಿವ ಸ್ಥಾನಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಅಸಮರ್ಥರಾಗಿದ್ದು, ಕೂಡಲೇ ಮುಖ್ಯಮಂತ್ರಿಗೆ ಒಂದು ಮನವಿ ಏನಂದರೆ, ಇದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಪೊಲೀಸ್ ಇಲಾಖೆ ಮೇಲೆ ಇರುವ ಹಾಗೂ ಸರ್ಕಾರದ ಮೇಲೆ ಭರವಸೆ ಕಳೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮುಖ್ಯಮಂತ್ರಿಗಳಲ್ಲಿ ಮನವಿ ಮತ್ತು ಆಗ್ರಹ ಮಾಡೋದೇನೆಂದರೆ, ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಈ ಸ್ಥಾನಕ್ಕೆ, ಗೃಹ ಸಚಿವ ಸ್ಥಾನಕ್ಕೆ ಯೋಗ್ಯರಲ್ಲ ಅಂತ ಇವತ್ತು ಇಡೀ ರಾಜ್ಯಕ್ಕೆ ತಿಳಿತಾ ಇದೆ. ಆದ ಕಾರಣ ಇವರನ್ನು ಆ ಸ್ಥಾನದಿಂದ ವಜಾಗೊಳಿಸಿ ಸಮರ್ಥ ನಾಯಕರನ್ನು ಆ ಸ್ಥಾನವನ್ನು ನೀಡಬೇಕೆಂದು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಒಂದು ವಾಹನ ಚಾಲನೆ ಮಾಡುವಾಗ ಆಕ್ಸಿಡೆಂಟ್ ಆದರೆ ಅದು ವಾಹನದ ತಪ್ಪಲ್ಲದು. ಯಾಕಂದರೆ ಡ್ರೈವರ್ ಯಾರು ಚಾಲನೆ ಮಾಡ್ತಾ ಇದ್ದಾರೆ ಅವ್ರದ್ದು ತಪ್ಪು. ಈ ಇಲಾಖೆ ಮುನ್ನಡೆಸಬೇಕಾದ್ರೆ ಗೃಹ ಸಚಿವರ ಒಂದು ಪಾತ್ರ ಭಾಳ ಮುಖ್ಯವಾಗಿರುತ್ತದೆ. ಇಲ್ಲಿ ರಾಜಕೀಯವಾಗಿ ಹೇಳುವುದಾದರೆ, ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿ ಶಾಸಕರಿಗೂ, ಕಾಂಗ್ರೆಸ್ ಶಾಸಕರಿಗೆ ಮತ್ತು ಸಚಿವರಿಗೆ ಒಂದು ಮಾತು ಹೇಳೋಕ್ಕೆ ಇಚ್ಛಪಡ್ತೀನಿ. ಇಂಥ ಒಂದು ಅವ್ಯವಸ್ಥಿತವಾದ ಕಲಬುರಗಿ ಜಿಲ್ಲೆ ಹೆಲ್ಮೆಟ್ ಸಲುವಾಗಿ ಯಾವುದೋ ಕಾನೂನು ತಂದು ಇವತ್ತು ಶೈಕ್ಷಣಿಕ ವಿಷಯಗಳಲ್ಲಿ, ಅಂದರೆ ಶಾಲಾ ಮಕ್ಕಳಲ್ಲಿ ಇದೊಂದು ನೆಗೆಟಿವ್, ಮಾನಸಿಕವಾಗಿ ಅವರನ್ನು ಕುಗ್ಗಿಸುವ ರೀತಿಯಲ್ಲಿ. ಯಾಕಂದರೆ ಪಾಲಕರನ್ನು ಪೊಲೀಸರು ಹಿಡಿದು ನಿಲ್ಲಿಸುವಾಗ ಮಕ್ಕಳಲ್ಲಿ ಅದೊಂದು ಮಾನಸಿಕತೆ ನೆಗೆಟಿವ್ ಆಗಿ ಹೋಗುತ್ತೆ ಅಂತ ವಿಚಾರ ಹೇಳ್ತೀನಿ. ಇನ್ನೊಂದು, ಒಬ್ಬ ಸಚಿವನಿಂದ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಶಾಸಕರು, ಸ್ಪೆಷಲಿ ಕಲಬುರಗಿ ಜಿಲ್ಲೆಯ ಶಾಸಕರು ಮುಂದಿನ ರಾಜಕೀಯ ಚುನಾವಣೆಯಲ್ಲಿ ಬಹಳಷ್ಟು ಇದರ ಪರಿಣಾಮವನ್ನು ಎದುರಿಸುವಂಥ ನಿಮಗೆ ಸ್ಥಿತಿ ಇದೆ. ಯಾಕಂದರೆ ನೀವೆಲ್ಲರೂ ಒಬ್ಬ ಸಚಿವನಿಂದ ಇಡೀ ಕಾಂಗ್ರೆಸ್ ಶಾಸಕರೆಲ್ಲ ಹಿಂದುತ್ವ ವಿರೋಧಿ ಮತ್ತು RSS ವಿರೋಧಿ ಹಾಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ಇರದೇ ಈ ಕಲಬುರಗಿ ಜಿಲ್ಲೆ ಒಂದು ಹಾಳು ಕೊಂಪೆಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಒಟ್ಟಾರೆಯಾಗಿ ಹೇಳೋದಾದರೆ